ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ SIT ಕುರಿತಾಗಿ ಒಂದು ಪ್ರಮುಖ ಬೆಳವಣಿಗೆ ಬೆಳೆದಿದೆ. ಪಕ್ಕಾ ಇನ್ಫಾರ್ಮೇಶನ್ ಇದೆ, ಖಾತರಿಯಾಗುವಂತಹ ಇನ್ಫಾರ್ಮೇಶನ್ ಏನು ಅಂದ್ರೆ SIT ಕೋರ್ಟ್ ಅಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಿದೆ. ಎಸ್, ಹೆಣಗಳು ಸಿಕ್ಕಿದ್ದಾವೆ, ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ ಅನ್ನೋದನ್ನ ಅಧಿಕೃತವಾಗಿ ಅಫಿಡವಿಟ್ ಮೂಲಕ SIT ಕೋರ್ಟ್ಗೆ ಹೇಳಿದೆ. SIT ಕೋರ್ಟ್ಗೆ ಹೇಳಿದೆ ಅಂದಮೇಲೆ ಈಗ ಮುಖ್ಯವಾದಂತಹ ಬೆಳವಣಿಗೆಗಳಿಗೆ ಕೋರ್ಟ್ ಸಹ ನಿರ್ದೇಶನ ನೀಡುವಂತಹ ಸಾಧ್ಯತೆ ಇರುತ್ತೆ. ಆ ಸಾಧ್ಯತೆಗಳು ಏನಿರಬಹುದು ಅನ್ನೋದನ್ನು ನೋಡೋಣ. ಅದರ ಜೊತೆಗೆ KS ಹೆಗಡೆ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಮಾಡಬೇಕಾದಂತಹ ಪೋಸ್ಟ್ ಮಾರ್ಟಮ್ಗಳನ್ನ, ಯಾವೆಲ್ಲ ಹೆಣಗಳು ಧರ್ಮಸ್ಥಳದಲ್ಲಿ ಸಿಗ್ತಾ ಇತ್ತು ಆ ಪೋಸ್ಟ್ ಮಾರ್ಟಮ್ಗಳನ್ನ ಈ ಪ್ರೈವೇಟ್ ಹಾಸ್ಪಿಟಲ್ ಮಾಡ್ತಾ ಇತ್ತು. ಮತ್ತು ಅಲ್ಲಿದ್ದಂತಹ ಡಾಕ್ಟರ್ ಮಹಾಬಲ ಶೆಟ್ಟಿ ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ರು. ಈಗ ಅವರನ್ನ ಆ ಆಸ್ಪತ್ರೆ ವಜಾ ಮಾಡಿದೆ. ಸೊ ಏನಿದರ ಅರ್ಥ ಅದನ್ನು ಸಹ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಮೊದಲಿಗೆ ಇಲ್ಲಿಯವರೆಗೆ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಎಂಜಲು ಪ್ರಜೆಗಳು, ಒಂದಷ್ಟು ಜನ, ಸಾಕಷ್ಟು ಜನ ಎಲ್ಲ ವಾದ ಮಾಡ್ತಿದ್ದಂತಹದ್ದು ಏನು ಸಿಕ್ಕಿಲ್ಲ, ಸುಮ್ಮನೆ ಬುರುಡೆ ಬಿಟ್ಕೊಂಡಿರ್ತಾರೆ, ಇದು ಬುರುಡೆ ಗ್ಯಾಂಗ್ ಅಂತ ಒಂದು ಆರೋಪಗಳನ್ನು ಮಾಡಿಕೊಂಡು ಬಂದ್ರು. ಆದರೆ ನಿನ್ನೆ ಪಕ್ಕಾ ಇನ್ಫಾರ್ಮೇಶನ್ ಬಂದಿರೋದು, ನಿನ್ನೆ SIT ಕೋರ್ಟ್ ಅಲ್ಲಿ ವರದಿಯನ್ನ ಕೊಟ್ಟಿದೆ. ಎಸ್, ಹೆಣಗಳು ಸಿಕ್ಕಿದ್ದಾವೆ, ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ. ಅವುಗಳನ್ನೆಲ್ಲ ನಾವು ಲ್ಯಾಬೊರೇಟರಿಗೆ ಕಳಿಸಿದ್ದೀವಿ, FSL ಕಳಿಸಿದ್ದೀವಿ, ವರದಿಗಾಗಿ ಕಾಯ್ತಾ ಇದ್ದೀವಿ. ವರದಿಗಳು ಬಂದ ನಂತರ ಸಂಪೂರ್ಣ ಮಾಹಿತಿಯನ್ನು ಕೋರ್ಟ್ಗೆ ಕೊಡಲಾಗುವುದು ಹೀಗಂತ SIT ಕೋರ್ಟಿನ ಮುಂದೆ ಹೇಳಿಕೊಂಡಿದೆ. SIT ಈಗ ಕೋರ್ಟಿನ ಮುಂದೆ ಅದು ಹೇಳಿದ ತಕ್ಷಣನೇ ಈಗ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಠಿಣ ನಿರ್ಧಾರಗಳನ್ನ ಕೈಗೊಳ್ಳಲೇಬೇಕಾಗತ್ತೆ. ಏನು? ಇದ್ದಕ್ಕಿದ್ದ ಹಾಗೆ SITಯ ತನಿಖೆಯನ್ನ ನಿಲ್ಲಿಸೋದಕ್ಕೆ ಕೋರ್ಟ್ ಒಪ್ಪಲ್ಲ. ಹೆಣ ಸಿಕ್ಕಿದೆ ಅಂದ ಮೇಲೆ ಅದು ಯಾರದ್ದು, ಯಾಕೆ, ಹೇಗೆ, ಅದು ಹೇಗೆ ಅನಾಥ ಹೆಣ ಆಯಿತು, ಅದು ರೆಕಾರ್ಡ್ಗಳು ಮಿಸ್ ಆಗಿದ್ರೆ ಯಾಕೆ ಮಿಸ್ ಆಯಿತು, ಯಾರು ಮಿಸ್ ಮಾಡಿದ್ರು, ಎಲ್ಲಿ ಮಿಸ್ ಮಾಡಿದ್ರು, ಎಲ್ಲ ವಿವರಗಳನ್ನ ಕೊಡಬೇಕು ಅಂತ ಪಟ್ಟು ಹಿಡಿಯುತ್ತೆ ಕೋರ್ಟ್. ಕೇಳಲೇಬೇಕಾಗತ್ತೆ. ಯಾವಾಗ ನೀವು ಹೇಳ್ತಾ ಇದ್ದೀರಿ ಹೌದು ಹೆಣಗಳು ಸಿಕ್ಕಿದಾವೆ ಅಂದ್ರೆ ಎಲ್ಲಿಂದ ಬಂತು ಹೆಣಗಳು, ಅದು ತನಿಖೆ ಆಗಲಿ ಅಂತಲೇ ಹೇಳುತ್ತೆ. ಈಗ ಅದ್ರ ಎಫೆಕ್ಟ್ ಸರ್ಕಾರದ ಮೇಲೆ ಏನಿರುತ್ತೆ? ಸರ್ಕಾರ ಕಳೆದ 2-3 ವಾರಗಳ ಹಿಂದೆ, ಸುಮಾರು 3 ವಾರಗಳ ಹಿಂದೆ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿರುವಂತಹ ಪರಮೇಶ್ವರ್ ಅವರು ಏನ್ ಹೇಳಿದ್ರು, ಅಕ್ಟೋಬರ್ ಅಂತ್ಯದಲ್ಲಿ, ಈ ಮಾಸದ ಅಂತ್ಯಕ್ಕೆ, ಈ ತಿಂಗಳ ಅಂತ್ಯಕ್ಕೆ, ಅಕ್ಟೋಬರ್ 31ಕ್ಕೆ SIT ತಮ್ಮ ಅಂತಿಮ ವರದಿಯನ್ನ ಕೊಡುತ್ತೆ, ನಾವು ಕೇಳಿದ್ದೀವಿ, ಅವರು ಒಪ್ಪಿಕೊಂಡಿದ್ದಾರೆ ಅಂತ. ಆದರೆ ಈಗ 18ನೇ ತಾರೀಕು ಇವತ್ತು, ಈ ಮಾತು ಹೇಳಿ ಸುಮಾರು 22 ದಿನ ಆಯಿತು. ಇಲ್ಲಿಯವರೆಗೆ ವರದಿಯ ಬಗ್ಗೆ ಸುದ್ದಿನೇ ಇಲ್ಲ. ಸೊ ಈಗ ಇದ್ದಕ್ಕಿದ್ದ ಹಾಗೆ ವರದಿ ಕೊಟ್ಟು ತನಿಖೆಯನ್ನ ಮುಗಿಸ್ಬಿಟ್ಟಿದ್ದಾರೆ, ಎಲ್ಲ ಕ್ಲೋಸ್, ಎಲ್ಲ ಏನು ಸಮಸ್ಯೆ ಇಲ್ಲ ಅಂತಲೋ ಇನ್ನೇನೋ ಒಂದು ವರದಿಯನ್ನ ಕೊಟ್ಟು ಮುಗಿಸೋದಕ್ಕೆ ಪ್ರಯತ್ನ ಪಟ್ರೆ ಕೋರ್ಟ್ ಕೇಳುತ್ತೆ, ವಾಟ್ ಅಬೌಟ್ ದಿಸ್ ಡೆಡ್ ಬಾಡೀಸ್? ಈ ಹೆಣಗಳು ಸಿಕ್ಕಿರೋ ಬಗ್ಗೆ ಏನ್ ಮಾಡಿದ್ದೀರಿ, ಏನ್ ಮಾಡ್ತೀರಿ, ಅದು ಹೇಗೆ ನೀವು ತನಿಖೆಯನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪಟ್ಟು ಹಿಡಿತವೆ. 100% ಕೋರ್ಟ್ ಹೇಳುತ್ತೆ. ಆಗ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಇದ್ದೇ ಇರುತ್ತೆ, ದಿಢೀರಂತ SITಯನ್ನ ನಿಲ್ಲಿಸೋದಕ್ಕೆ ಆಗೋದಿಲ್ಲ, ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿಲ್ಲಿಸಿದ್ರೆ ಸರ್ಕಾರಕ್ಕೆ ಕೋರ್ಟೇ ಸೂಚನೆ ಕೊಡಬಹುದು, ಈ ಈ ಈ ವಿಚಾರದಲ್ಲಿ ತನಿಖೆ ಆಗಲಿ ಅಂತ. ಆಗ ಸರ್ಕಾರ ಇಕ್ಕಟ್ಟಿಗೆ ಸಿಗಾಕೊಳ್ಳುತ್ತೆ, ತನಿಖೆ ಮಾಡಿಸಲೇಬೇಕಾದಂತಹ ಸನ್ನಿವೇಶಕ್ಕೆ ಬಂದುಬಿಡುತ್ತೆ. ಇನ್ನೊಂದು ಬಹಳ ದೊಡ್ಡ ಬೆಳವಣಿಗೆ ಏನು ಅಂದ್ರೆ, ಕಳೆದ ವಾರ ನಡೆದಿರುವಂತಹದ್ದು ಇದು. KS ಹೆಗಡೆ ಆಸ್ಪತ್ರೆ ಇದೆಯಲ್ಲ, ಯಾವುದೇ ರೀತಿಯಾದಂತಹ ಪೊಲೀಸ್ ಕೇಸ್ ಆಗಿರುವಂತಹ ಒಂದು ಹೆಣ ಸಿಕ್ಕರೆ, ಅದು ಒಂದು ಪೊಲೀಸ್ ಕೇಸ್ ಆದ್ರೆ, ಸೂಸೈಡ್ ಆಗ್ಲಿ, ಹೆಣ ಸಿಕ್ಕಿರೋದಾಗ್ಲಿ, ಸೊ ಇನ್ನೇನೋ ತೇಲ್ಕೊಂಡು ಬಂತು, ನೀರಲ್ಲಿ ಬಂತು, ಆಕಾಶದಿಂದ ಬಂತು, ಎಲ್ಲಿಂದಾದ್ರೂ ಬರಲಿಲ್ಲ, ಪೊಲೀಸರ ರೆಕಾರ್ಡ್ಸ್ಗೆ ಹೋದ ನಂತರ ಆ ಬಾಡಿಯ ಪೋಸ್ಟ್ ಮಾರ್ಟಮ್ ಅನ್ನ ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾಡಿಸ್ಬೇಕು. ಲೋಕಲ್ ಅಲ್ಲಿ ಸಣ್ಣ ಪುಟ್ಟ ಸರ್ಕಾರಿ ಆಸ್ಪತ್ರೆ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾತ್ರ ಇದೆ, ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ, ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಅನುಕೂಲಗಳು ಇಲ್ಲ ಅನ್ನೋದಾದ್ರೆ ನಿಯರೆಸ್ಟ್ ಸಿಟಿ ಕಳಿಸ್ಬೇಕು. ಆದರೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಹೆಣಗಳನ್ನ ಪ್ರೈವೇಟ್ ಆಸ್ಪತ್ರೆ, KS ಹೆಗಡೆ ಅನ್ನುವಂತಹ ಆಸ್ಪತ್ರೆಯಲ್ಲಿ
ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದಾರೆ. ಅಲ್ಲಿ ಡಾಕ್ಟರ್ ಮಹಾಬಲ ಶೆಟ್ಟಿ ಅನ್ನುವಂತಹ ಡಾಕ್ಟ್ರೇ ಅತ್ಯಧಿಕವಾಗಿ ಪೋಸ್ಟ್ ಮಾರ್ಟಮ್ಗಳನ್ನು ಮಾಡಿರೋದು. ಈಗ ಆ ಮಹಾಬಲ ಶೆಟ್ಟಿ ಅನ್ನುವವರನ್ನ ಆ ಆಸ್ಪತ್ರೆ ತನ್ನ ಆಸ್ಪತ್ರೆಯಿಂದ ಕೆಲಸದಿಂದ ವಜಾ ಮಾಡಿದೆ, ಕಿತ್ತು ಹಾಕಿದೆ. ಅದರ ಅರ್ಥ ಏನು? ಈ ತನಿಖೆಯ ನಡುವೆ ಮಹಾಬಲ ಶೆಟ್ಟಿ ಅನ್ನುವಂತಹ ಡಾಕ್ಟರ್ನ ಆ ಆಸ್ಪತ್ರೆ, ಯಾವ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ಗಳು ನಡೀತಾ ಇತ್ತು, ಆಟೋಪ್ಸಿಗಳು ನಡೀತಾ ಇದ್ವು, ಆ ಆಸ್ಪತ್ರೆ ಆ ಡಾಕ್ಟರ್ನ ತೆಗೆದು ಬಿಸಾಕ್ತಾರೆ ಕೆಲಸದಿಂದ ಅನ್ನೋದಾದ್ರೆ, ಆ ಆಸ್ಪತ್ರೆಯಿಂದ ಅವರಿಗೆ ಸಂಬಂಧ ಕಡಿದು ಬಿಸಾಕ್ತಾರೆ ಅಂದ್ರೆ ಏನರ್ಥ? ಅಲ್ಲಿಯೂ ಸಹ ನೀವು ನೋಡಬೇಕಾಗುತ್ತೆ. ಇದೆಲ್ಲದರ ನಡುವೆ ಕೋರ್ಟಿಗೆ ಈಗ ಏನು ಅಫಿಡವಿಟ್ ಸಲ್ಲಿಸಿದಾರಲ್ಲ SIT ಅವರು, ಅಲ್ಲಿ ಹೌದು ಹೆಣಗಳು ಸಿಕ್ಕಿದಾವೆ ಅಂತ, ಆಗ ದೊಡ್ಡವರೂ ಸಹ ಉತ್ತರಿಸಬೇಕಾಗುತ್ತೆ. ಯಾಕಂದ್ರೆ ಕೋರ್ಟ್ ಕೇಳುತ್ತೆ, ಯಾಕೆ ಆರೋಪಿ ಸ್ಥಾನದಲ್ಲಿರುವವರನ್ನ ಕರೆದು ವಿಚಾರಣೆ ಮಾಡಿಲ್ಲ, ನೋಟಿಸ್ ಕೊಟ್ಟಿಲ್ಲ? ಅವರಿಗೂ ಸಹ ಸಂಕಷ್ಟ, ದೊಡ್ಡವರಿಗೂ ಸಹ ಬಂತು, ಖಂಡಿತ ಬರುತ್ತೆ. ಯಾಕಂದ್ರೆ ಕೋರ್ಟ್ ಕೇಳುತ್ತೆ, ವೈ ಅವರನ್ನು ಯಾಕೆ ನೀವು ಒಂದು ಸಣ್ಣ ವಿಚಾರಣೆ ಸಹ ನಡೆಸಿಲ್ಲ, ಆನ್ ವಾಟ್ ಬೇಸಿಸ್ ನೀವು ಕ್ಲೋಸ್ ಮಾಡ್ತಾ ಇದ್ದೀರಿ ಕೇಸನ್ನ? ಅದು ಕೇಳುತ್ತೆ. ಯಾಕಂದ್ರೆ ಪ್ರತಿ ಒಂದು ಕ್ರಿಮಿನಲ್ ಪ್ರೊಸೀಜರ್ ಅಲ್ಲೂ ಸಹ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಯನ್ನ ಕರೆದು ವಿಚಾರಣೆ ಮಾಡಲೇಬೇಕಾಗತ್ತೆ. ನೋಟಿಸ್ ಕೊಟ್ಟು ಕರೆದು ವಿಚಾರಣೆ ಮಾಡೋದು ಪ್ರೊಸೀಜರ್. ಆ ಪ್ರೊಸೀಜರ್ ಅನ್ನ ನೀವು ಬ್ರೇಕ್ ಮಾಡಿಕೊಂಡು ಕೇವಲ ಆರೋಪ ಮಾಡಿದವರನ್ನ ಮಾತ್ರ ತನಿಖೆ ಮಾಡ್ತೀವಿ, ಆರೋಪ ಮಾಡಿರೋವರನ್ನೇ ನಾವು ವಿಚಾರಣೆಗೆ ಒಳಪಡಿಸ್ತೀವಿ, ಅವರ ಮೇಲೆ ದೌರ್ಜನ್ಯ ನಡೆಸುವಂತಹ ಆರೋಪಗಳು ಸಹ ಬಂದಿದ್ದಾವೆ, ಇಷ್ಟೆಲ್ಲ ಮಾಡ್ತೀರಿ. ಅದರ ಆರೋಪಿ ಸ್ಥಾನದಲ್ಲಿ ನಿಲ್ಲಬಹುದಾದಂತಹ ವ್ಯಕ್ತಿಗಳನ್ನ, ಯಾರ ಮೇಲೆ ದೂರುಗಳು ಬಂದಿದ್ದಾವೋ, ಯಾರ ಮೇಲೆ ಅನುಮಾನಗಳನ್ನು ವ್ಯಕ್ತಪಡಿಸಲಾಗಿದೆಯೋ ಅವರನ್ನ ಒಂದೇ ಒಂದು ಕ್ಷಣಕ್ಕೆ ಕರೆದು ಮಾತಾಡಿಸಿಲ್ಲ ಅಂದ್ರೆ ಹೇಗೆ ಅಂತ ಕೋರ್ಟ್ ಕೇಳುತ್ತೆ. 100% ಕೇಳುತ್ತೆ. ಸೊ ಇದು ದೊಡ್ಡವರಿಗೂ ಸಹ ಕಂಟಕವನ್ನು ತರುವಂತಹದ್ದು. SIT ಈಗ ಕೋರ್ಟಲ್ಲಿ ಒಪ್ಕೊಂಡಿರೋದು ಬಾಡಿಗಳು ಸಿಕ್ಕಿದಾವೆ ಅಂತ. ಸೊ ಹಾಗಾದ್ರೆ ಮೇಯ್ನ್ ಎಲ್ಲಿ ಸಿಕ್ಕಿದ್ದು ನಿಮ್ಗೆಲ್ಲ ಗೊತ್ತಿದೆ, ಬಂಗ್ಲೆಗುಡ್ಡೆ. ಅಲ್ಲಿ ರಾಶಿ ಸಿಕ್ಕದು, ಒಂದಷ್ಟು ಸಿಕ್ಕದು ದೊಡ್ಡ ಮಟ್ಟದಲ್ಲಿ. ಸೊ ಅದರದ್ದು ನಿಖರವಾದ ಸಂಖ್ಯೆ ಏನು ಎತ್ತ ಅದರ ವಿವರಗಳನ್ನ SITನೇ ಕೊಡಬೇಕು. ಕೋರ್ಟ್ ಕೊಟ್ಟ ಹಾಗಿದೆ. ಕೋರ್ಟ್ಗೆ ಕೊಟ್ಟಿರೋದ್ರಿಂದಲೇ ಇಷ್ಟೆಲ್ಲ ನಾವು ಚರ್ಚೆ ಮಾಡುವಂತಹ ಅನಿವಾರ್ಯತೆ ಬಂದಿರುವಂಥದ್ದು ಅಥವಾ ಅವಕಾಶ ಬಂದಿರುವಂಥದ್ದು. ಯಾಕೆಂದ್ರೆ ಇಲ್ಲಿಯವರೆಗೆ ಈ ಏನು ಮಾರಿಕೊಂಡ ಮಾಧ್ಯಮಗಳಾಗಬಹುದು ಅಥವಾ ಸರ್ಕಾರದಲ್ಲಿ ಇರುವಂತಹ ಕೆಲವರು ಇರಬಹುದು, ಏನೂ ಸಿಕ್ಕಿಲ್ಲ, ಇದೊಂದು ಷಡ್ಯಂತ್ರ ಬುರುಡೆ ಗ್ಯಾಂಗ್ ಅಂತ ಕತೆ ಕಟ್ತಾ ಇದ್ರಲ್ಲ, ಆ ಕತೆಗಳಿಗೆ ಈಗ ಬ್ರೇಕ್ ಬೀಳಲೇಬೇಕಾಗತ್ತೆ. ಯಾಕಂದ್ರೆ SITನೇ ಕೋರ್ಟಲ್ಲಿ ಅಫಿಡಿವಿಟ್ ಮೂಲಕ ಒಪ್ಕೊಂಡಿರೋದು ಅಷ್ಟೇ. ಸೊ ನೋಡೋಣ ಯಾವ ನಿಟ್ಟಿನಲ್ಲಿ ಕೋರ್ಟ್ ಇದನ್ನ ತಗೊಂಡು ಹೋಗುತ್ತೆ. SITನ ಇದ್ದಕ್ಕಿದ್ದ ಹಾಗೆ ನಿಲ್ಲಿಸೋದು ಸಾಧ್ಯ ಇದೆಯಾ? ಮತ್ತೆ ಮುಖ್ಯವಾಗಿ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸುವಂತಹದ್ದು, ಅದು ಮೇನ್ ಐಟಮ್, ಅದು ನಡೆಯುತ್ತಾ ಅಂತ. ಜಸ್ಟ್ ವೇಟ್ ಅಂಡ್ ವಾಚ್. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.